ಹರೇ ಶ್ರೀನಿವಾಸ. ಈಗ ನಾನು ಅಧಿಕ ಮಾಸದಲ್ಲಿ ಮಾಡುವ 33 ಕುಸುರಿನ ಬತ್ತಿ ಮಾಡುವುದನ್ನು ತೋರಿಸುತ್ತಾ ಇದ್ದೇನೆ. ಅಧಿಕ ಮಾಸದಲ್ಲಿ 33 ಕೋಟಿ ದೇವತೆಗಳ ಪ್ರತೀಕವಾಗಿ 33 ದೇವತೆಗಳ ಅನುಸಂಧಾನ ಮಾಡಿಕೊಂಡು ಬತ್ತಿಗಳು, ದಾನ, ಪ್ರದಕ್ಷಿಣೆ ಎಲ್ಲವನ್ನು 33 ಸಂಖ್ಯೆಯಲ್ಲಿ ಮಾಡಬೇಕು. ಈ 33 ಕುಸುರಿನ 33 ಬತ್ತಿಗಳನ್ನು 33 ದಿವಸ ಹಚ್ಚಬೇಕು. ಆದರೆ ಅಧಿಕದಲ್ಲಿ ಕೆಲವೊಮ್ಮೆ 31, 30, 28 ಹೀಗೆ ದಿವಸಗಳು ಬರುತ್ತವೆ. ಆಗ ಉಳಿದ ದಿವಸಗಳ ಬತ್ತಿಗಳನ್ನು ತುಳಸಿಯ ಮುಂದೆ, ನದಿ ದಂಡೆಗೆ, ಗುಡಿಯಲ್ಲಿ, ಅಧಿಕ ಗೌರಿ ಕುಡಿಸಿದಲ್ಲಿ, ಭಾಗವತ ನಡೆದಿದ್ದರೆ ಅಲ್ಲಿಯೂ ಹಚ್ಚಬಹುದು. ಒಟ್ಟು 33 ಜೊತೆ ಬತ್ತಿಗಳನ್ನು ತುಪ್ಪದಲ್ಲಿ ತೋಯಿಸಿ ಹಚ್ಚಬೇಕು. ಶಕ್ಯವಾಗದಿದ್ದರೆ ದಿನಾಲು 33 ಕುಸುರಿನ ಒಂದು ಬತ್ತಿಯನ್ನಾದರೂ ನೀಲಾಂಜನದಲ್ಲಿಟ್ಟು ಹಚ್ಚಬೇಕು. ಒಂದು ಬತ್ತಿ ಹಚ್ಚಿದರೂ 33 ಬತ್ತಿ ಹಚ್ಚಿದ ಹಾಗೆ ಆಗುತ್ತದೆ. ಇದು ಅನಿವಾರ್ಯ ಇದ್ದಾಗ ಮಾತ್ರ ಮಾಡಬೇಕು. 33 ಬತ್ತಿ ದಿನಾಲು ಹಚ್ಚುವುದೇ ಶ್ರೇಷ್ಠ. ಅಮಾವಾಸ್ಯೆಯ ಒಳಗಾಗಿ ತಟ್ಟೆ ಅಥವಾ ನೀಲಾಂಜನ ದೀಪ ಹಚ್ಚಿ ದಾನ ಕೊಡಬೇಕು. ತಟ್ಟೆ ದಾನ ಕೊಡದಿದ್ದರೂ ಬತ್ತಿಗಳನ್ನಂತೂ ಹಚ್ಚಬೇಕು. ಇನ್ನು ಅಧಿಕದಲ್ಲಿ ಆರಾಧನೆ ಮಾಡುವ 33 ದೇವತೆಗಳು: ದ್ವಾದಶ ಆದಿತ್ಯರು, ಧಾತ, ಆರ್ಯಮ, ಮಿತ್ರ, ವರುಣ, ಇಂದ್ರ, ವಿವಸ್ವಾನ್, ಪೃಷ್ಟ, ವಿಷ್ಣು, ಅಂಶುಮಾನ್, ಭಗ, ಪೂಷ, ಪರ್ಜನ್ಯ. ಈ 12 ದೇವತೆಗಳು 12 ತಿಂಗಳುಗಳನ್ನು ಪ್ರತಿನಿಧಿಸುತ್ತಾರೆ. ಇನ್ನು ಅಷ್ಟವಸುಗಳು: ಧರ, ಧ್ರುವ, ಸೋಮ, ಆಪ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ. ಇವರು ಪ್ರಕೃತಿಯ 8 ಅಂಶಗಳನ್ನು ಪ್ರತಿನಿಧಿಸುತ್ತಾರೆ. ಇವರು ಇಂದ್ರನ ಪರಿವಾರ ದೇವತೆಗಳು. ಆಮೇಲೆ ಏಕಾದಶ ರುದ್ರರು: ಕಪಾಲ, ಪಿಂಗಲ, ಭೀಮ, ವಿರೂಪಾಕ್ಷ, ವಿಲೋಹಿತ, ಶಾಸ್ತ್ರ, ಅಜಪಾದ, ಅಹಿರ್ಬುಜ್ಞ, ಶಂಭು, ಚಂಡ, ಭವ. ಇವರು 11 ಜನ. ಅಲ್ಲದೆ ವಷಟ್ಕಾರ ಹಾಗೂ ಪ್ರಜಾಪತಿ ಎಂಬ ಒಟ್ಟು 33 ದೇವತೆಗಳನ್ನು ಆರಾಧನೆ ಮಾಡಿ ಅಧಿಕ ಫಲವನ್ನು ಪಡೆಯೋಣ. ಈಗ 33 ಕುಸುರಿನು ಬತ್ತಿ ಮಾಡೋದು ತೋರಿಸ್ತೀನಿ. ಹಳ್ಳಿ ಹಿಂಗೊಂದು ಸೊಪ್ಪು ತೊಗೊಂಡು ಚೂರು ಹಾಲು ಹಚ್ಚಿ 2 ಕಡೆ ಹಿಂಗೆ ಚೂಪ್ ಮಾಡ್ಕೋಬೇಕು. ಅಂದ್ರೆ ಬತ್ತಿ ಮಾಡಲಿಕ್ಕೆ ಸರಳ ಆಗ್ತದೆ. ಎಳೆ ತೆಗೆದು ಮಾಡ್ತಾರೆ. ನನಗೆ ಹಿಂಗೆ ಸರಳ ಆಗ್ತದೆ ಅಂತ ಹಿಂಗೆ ಮಾಡ್ತೀನಿ. ಹ್ಯಾಂಗೂ ಮಾಡ್ಬೋದು. ಒಟ್ಟಿಗೆ 33 ಕುಸುರು ಆಗಬೇಕು. 33 ದೇವತೆಗಳ ಅನುಸಂಧಾನ ಮಾಡಿಕೊಂಡು ದಿನಾಲೂ 33 ದಿವಸ ಹಚ್ಚಬೇಕು. ಅಧಿಕದೊಳಗೆ ಯಾವುದೇ ಮಾಡಿದ್ರು ಅಧಿಕ ಫಲ ಅಂತ ಹೇಳ್ಯಾರ. ಹಿಂಗೆ ಒಂದಿಷ್ಟು ಕುಸುರು ಮಾಡಿ ಇಟ್ಕೋಬೇಕು. ಇವನ್ನ ಅಂದ್ರೆ ನಮಗೆ ಲಘು ಲಘು ಬತ್ತಿ ಮಾಡಲಿಕ್ಕೆ ಆಗ್ತದೆ. ಖಾಲಿ ಇದ್ದಾಗ ಈ 33 ಕುಸುರಿಂದು ಬತ್ತಿ ಮಾಡ್ತೀನಿ. ಈಗ 33 ಕುಸುರು ಮಾಡ್ಕೊಂಡಿನಿ. ಇವನ್ನಷ್ಟು ಕುಡಿಸಿ ಬತ್ತಿ ಮಾಡ್ತೀನಿ. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19,
28 29 30 31 32 33 ಈಗ ಅಷ್ಟು ಕೂಡಿಸಿ ಮಾಡಲಿಕ್ಕೆ ಟೈಮ್ ತೊಗೋತವೆ ಖರೆ ಮೊದಲಿಗೆ ಒಂದಿಷ್ಟು ಕುಸುರು ಮಾಡಿ ಇಟ್ಕೊಂಡ್ರೆ ಲಘು ಲಘು ಆಗ್ತದೆ. ಈ ಥರ ಆಗ್ತದೆ ಬತ್ತಿದು. ಇವನ್ನ 33 ಬತ್ತಿ ಹಿಂಗೆ ತೊಯಿಸಿ ತಟ್ಟೆ ಒಳಗಿಟ್ಟು ಅರಿಶಿನ ಕುಂಕುಮ ಹೂವು ಹಾಕಿ ದಿನಾಲು 33 ಹಚ್ಚಬೇಕು. ಈಗ ಅಕಸ್ಮಾತ್ ನಿಮ್ಗೆ ಆಗದಿದ್ರೆ ಟೈಮ್ ಸಿಗಲಿಲ್ಲ ಅಂದ್ರೆ ದಿನಕ್ಕೆ ಒಂದಾದರೂ ಬತ್ತಿ ಹಚ್ಚಬೇಕು. ಒಂದು ಬತ್ತಿ ಹಚ್ಚಿದ್ರೆ 33 ಬತ್ತಿ ಹಚ್ಚಿದಂಗೆ ಒಳಗಿಟ್ಟು ದಿನ ಒಂದಾದರೂ ಹಚ್ಚಬೇಕು. ಈಗ ಒಂದು ಆರತಿ ಹಾಡು. ಮಂಗಳಾರತಿ ತಂದು ನಾ ಬೆಳಗುವೆ, ಮಂಗಳಾರತಿ ತಂದು ನಾ ಬೆಳಗುವೆ, ಕಂದರ್ಪ ಜನಕ ಶ್ರೀರಂಗನಿಗೆ ಮಂಗಳಾರತಿ. ನೀರೋಳಾಟವನಾಡಿ ಭಾರ ಬೆನ್ನಿಲೆ ಪೊತ್ತು ಧಾರುಣಿ ತಂದಂಥ ಧೀರನಿಗೆ, ಘೋರ ರೂಪವ ತಾಳಿ ಪಾರನ್ನ ಸಲುಹಿದ ನಾರಸಿಂಹಗ ನಾರಿ ಬೇಗನೆ ಮಂಗಳಾರತಿ. ಮಂಗಳಾರತಿ ತಂದು ನಾ ಬೆಳಗುವೆ, ಕಂದರ್ಪ ಜನಕ ಶ್ರೀರಂಗನಿಗೆ ಮಂಗಳಾರತಿ. ಬಾಲ ಬ್ರಾಹ್ಮಣನಾಗಿ ಬಲಿಯ ದಾನವ ಬೇಡಿ ಛಲದಿಂದ ಕ್ಷತ್ರಿಯರ ಕುಲವ ಸವರಿ, ಮಲತಾಯಿ ಮಾತಿಯೇ ವನವನ ಚರಿಸಿದ ರಘುರಾಮಚಂದ್ರಗೆ ಬೇಗನೆ ಮಂಗಳಾರತಿ. ಮಂಗಳಾರತಿ ತಂದು ನಾ ಬೆಳಗುವೆ, ಕಂದರ್ಪ ಜನಕ ಶ್ರೀರಂಗನಿಗೆ ಮಂಗಳಾರತಿ. ಸರ್ಪನೆಡೆಯ ತುಳಿದು ಸತ್ಯಭಾಮೆಗೆ ಒಲಿದು ಉತ್ತಮ ಸ್ತ್ರೀಯರ ವ್ರತವ ನಳಿದು, ಬತ್ತಲೆ ಕುದುರೆಯ ಹತ್ತಿ ಬೆಟ್ಟಕ್ಕೆ ನಿಂತ ಲಕ್ಷ್ಮೀ ರಮಣಗೆ ನಾರಿ ಬೇಗನೆ ಮಂಗಳಾರತಿ. ಮಂಗಳಾರತಿ ತಂದು ನಾ ಬೆಳಗುವೆ, ಕಂದರ್ಪ ಜನಕ ಶ್ರೀರಂಗನಿಗೆ ಮಂಗಳಾರತಿ. ಶ್ರೀ ಕೃಷ್ಣಾರ್ಪಣಮಸ್ತು.